ಬೋರಿಂಗ್ ಆಸ್ಪತ್ರೆಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೋರಿಂಗ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಅವರನ್ನ. ನಿನ್ನ ಹೆಸರೇನು, ಅಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗಾಯಾಳುಗಳನ್ನ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿದ್ದೆ ಅಂತ ಪಾಪ ಗಾಯಾಳು ಹೇಳ್ಕೊಂಡಿದ್ದಾರೆ. ಹೊಟ್ಟೆ ಉರಿಯುತ್ತೆ ವ್ಯಾಪಾರ ಮಾಡ್ಕೊಂಡು. ಅದೇ ಗೋಡೆ ಇದೆಯಲ್ಲ, ಅದು ದೊಡ್ಡ ಗೋಡೆ, ಅದು ಭಾಳ ಹಳೇ ಗೋಡೆ. ಸೊ ಅದರ ಪಕ್ಕದಲ್ಲಿ ಪ್ರತಿನಿತ್ಯ ವ್ಯಾಪಾರ ಮಾಡ್ಕೊಂಡು ಕೂರುವಂಥ ಜನ ಅವರು, ವ್ಯಾಪಾರಸ್ಥರು. ಅವ್ರಿಗೇನು ಕನಸು ಬಿದ್ದಿರುತ್ತಾ? ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಪ್ರತಿನಿತ್ಯ ಏನೂ ಸಮಸ್ಯೆ ಆಗಿಲ್ಲ. ಏಕಾಏಕಿಯಾಗಿ ಮಳೆ ಬಂದಿದೆ, ಆ ಗೋಡೆ ಅವ್ರ ಮೇಲೆ ಬಿದ್ದುಬಿಟ್ಟಿದೆ. ಒಂದು ಕಡೆ 8 ಜೀವಗಳು ಹೋಗಿದ್ದಾವೆ, ಮತ್ತೊಂದಿಷ್ಟು ಜನ ಪಾಪ ಗಾಯಗೊಂಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರು ಆ ಗಾಯಾಳುಗಳನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಯಾರು ನೀನು, ಏನು ಮಾಡ್ಕೊಂಡಿದೀಯಾ, ಏನು ನಿನ್ನ ಹೆಸರು, ಎಲ್ಲದ್ರ ಬಗ್ಗೆ ಈಗ ಹೆಂಗಿದೆಯಾ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಅಲ್ಲಿ ಏನು ಮಾಡ್ತಾ ಇದ್ದೆ ನೀನು, ಆ ಟೈಮ್ನಲ್ಲಿ ಮಳೆ ಬರ್ತಾ ಇತ್ತು, ಏನು ಮಾಡ್ತಾ ಇದ್ದೆ ಅಂತ ಹೇಳಿ. ಫುಟ್ಪಾತ್ನಲ್ಲಿ ನಾನು ವ್ಯಾಪಾರ ಮಾಡ್ಕೊಂಡಿರೋನು, ಅಲ್ಲೇ ಇದ್ದೆ ನಾನು, ಆ ಸಂದರ್ಭದಲ್ಲಿ ಆಯಿತು ಈ ಘಟನೆ ಅಂತ ಹೇಳಿ ಆ ವ್ಯಕ್ತಿ ಗಾಯಾಳು ವಿವರಿಸ್ತಾ ಇದ್ದಾನೆ ಮುಖ್ಯಮಂತ್ರಿಗಳ ಮುಂದೆ. ಹೆಸರೇನು? ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ನೀನೇನ್ ಮಾಡ್ತಿದ್ದೆಪ್ಪ ಅಲ್ಲಿ? ರಾಘು ರಾಘು ಹೆಸರೇನು? ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ನೀನೇನ್ ಮಾಡ್ತಿದ್ದೆಪ್ಪ ಅಲ್ಲಿ? ರಾಘು ರಾಘು